ಮೊಟ್ಟೆನ ಇವರಿಬ್ರಲ್ಲಿ ಯಾರು ಒಡೆದೋಗದೆ ಇರೋ ತರ ಕಾಪಾಡ್ಕೋತಾರೆ ಅವ್ರಿಗೆ ಸಿಗುತ್ತೆ 5000 rupees ಕ್ಯಾಶ್ ಪ್ರೈಸ್. ಈ ಗೇಮ್ ಅಲ್ಲಿ 4 ಲೆವೆಲ್ ಇರುತ್ತೆ. ಒಂದ್ ಲೆವೆಲ್ ಗಿಂತ ಒಂದ್ ಲೆವೆಲ್ ಕಷ್ಟ ಇರುತ್ತೆ. ಈ 4 ಲೆವೆಲ್ ನ ಕ್ರಾಸ್ ಮಾಡಿ ಯಾರು ವಿನ್ನರ್ ಆಗ್ತಾರೆ ನೋಡೋಣ ಬನ್ನಿ. ಗೈಸ್, ಇವರಿಬ್ರು ಕೂಡ ಕನ್ನಡದ ಕಂಟೆಂಟ್ ಕ್ರಿಯೇಟರ್ಸ್, ಬ್ರೋ ಇಂಜಿನಿಯರ್ ಮತ್ತೆ ಗೋಲ್ಡನ್ ಕನ್ನಡಿಗ ಅಂತ. ಇವರಿಬ್ರು ಚಾನೆಲ್ ಕೂಡ ಹಾಕಿರ್ತೀನಿ ನೋಡಿ. ಲೆವೆಲ್ 1 ಏನಂತ ಅಂದ್ರೆ ನಾನು ಕೊಟ್ಟಿರೋ ಮೊಟ್ಟೆನ ಟ್ರೈನ್ ಅಲ್ಲಿ ತಗೋಬೇಕು. ಅವರು 200 rupees ಐತೆ, ಇದರಲ್ಲಿ 200 rupees ಐತೆ. ಈ 200 rupees ಅಲ್ಲಿ ಅವರು ಲೆವೆಲ್ 1 ನ ಕಂಪ್ಲೀಟ್ ಮಾಡಬೇಕು. ಇದು ಸರ್ಜಾಡ ಯಾವ ಸೈಡ್ ಹೋಗೋದು ಅಂತಾನೆ ಗೊತ್ತಾಯ್ತಲ್ಲ. ಇವ್ರು ಓಡ್ಕೊಂಡೆ ರೈಲ್ವೆ ಸ್ಟೇಷನ್ ಹೋಗ್ತಾರ, ಇಲ್ಲ ಗಾಡಿ ಅಡ್ಡಾಕ್ ಹೋಯ್ತಾರ, ಕಾರಲ್ಲಿ ಹೋಯ್ತಾರ. ಗಾಡಿ ಅಡ್ಡಾಕ್ಬೇಕು. ಮುಂದೆ ಮಾತಾಡ್ತೀನಿ, ಯಾಕೆಂತಂದ್ರೆ ಈ ರೋಡಲ್ಲಿ ಮಾತಾಡಿ ಕೇಳಿಸೋದಿಲ್ಲ, ಅದಕ್ಕೆ. ನೀನ್ ಏನಾದ್ರೂ ಬೈಕ್ ಅವನ್ಗೆ ಏನು ಕೇಳಲ್ಲ. ಆಲ್ ದ ಬೆಸ್ಟ್, ಬಾಯ್. ಮಾರ್ ನಮಗ್ ತಪ್ಪೆ ಬರ್ತೀನಿ, ಓಟ್ ಬತ್ತೀಯಾ, ಟಾಟಾ, ಬಾಯ್ ಬಾಯ್ ಬ್ರೋ. ರೈಟ್ ಅಲ್ಲಿ ಒಬ್ರು ಹೋಗ್ತಾವ್ರೆ, ಲೆಫ್ಟ್ ಅಲ್ಲಿ ಒಬ್ರು ಹೋಗ್ತಾವ್ರೆ. ಇಬ್ರಿಗೂ ಒಂದೊಂದು ಮೊಟ್ಟೆ ಕೊಟ್ಟು ಕಳ್ಸಿದೀನಿ. ಯಾರು ಹುಷಾರಾಗಿ ನನ್ ಮೊಟ್ಟೆನ ಕಾಪಾಡ್ಕೊ ಬರ್ತಾರ ನೋಡೋಣ. ರೈಲ್ವೆ ಸ್ಟೇಷನ್ ಹೋಗೋಕೆ ರ್ಯಾಪಿಡೋ ಬುಕ್ ಮಾಡಿದೀನಿ. ಆಟೋದಲ್ಲೇ ಹೋಗ್ತೀನಿ, ಸೇಫ್ ಆಗಿ ಮೊಟ್ಟೆನ ಕಾಪಾಡ್ಕೊಳ್ಳೋದಕ್ಕೆ. ಯಾವ್ದಾದ್ರು ಗಾಡಿ ಬಂದ್ರೆ ಅಡ್ಡ ಹಾಕೋಣ ಬ್ರೋ. ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿಗೆ ಎಲ್ಲಿ ಗಂಟೆ ಹೋಯ್ತೀರಿ, ಅಲ್ಲಿ ಗಂಟು ಬಿಡಿ. ಓಕೆ ಓಕೆ ಹೋಗಿ. ನಿಮ್ ಮೊಟ್ಟೆನ ಕಾಪಾಡ್ಕೊಳ್ಳೋದಕ್ಕೆ ಒಂದು ಸೈಕ್ ಪ್ಲಾನ್ ಮಾಡ್ತಾ ಇದ್ದೀನಿ. ಇಲ್ಲೊಂದು ಡಬ್ಬ ಇದೆ, ಇದು ಮೈಕ್ ಡಬ್ಬ. ಈ ಮೈಕ್ ಡಬ್ಬಗಳಿಗೆ ನಾನು ಮೊಟ್ಟೆ ಇಟ್ಬಿಟ್ಟು ಸೇಫ್ ಮಾಡ್ತೀನಿ ನನ್ನ ಬ್ಯಾಗ್ ಒಳಗಡೆ. ಯೂಟ್ಯೂಬ್ ವಿಡಿಯೋ. ಅಯ್ಯೋ ಮಹದೇಶ್ವರ. ಈ ಚಾಲೆಂಜ್ 100% ಕಂಪ್ಲೀಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ಬೇಗನೆ. ಹಾ ಸರಿ ಬ್ರೋ, ಅಲ್ಲಿ ಗಂಟೆ ಬಿಟ್ಕೊಡಿ. ಸೊ ಈ ಮೊಟ್ಟೆ ಹೊಡಿದಂಗ್ ನೋಡ್ಕೋಬೇಕು ಮೈನು. ನೋಡು ಹೊಡೆದೋಯ್ತು. ಈಗ ನಮ್ದು ಶಿಷ್ಯ ಕಂಬಳಿಗೆ ಒಳಗೆ ಹೋಗ್ಬಿಡ್ತಾರೆ. ಈಗ ಶಿಷ್ಯ ಕಂಬಳಿಗೆ ಒಳಗೆ ಹೋಗ್ಬಿಟ್ರೆ ಅವ್ರಿಗೆ ಏನು ಕಾಣುದಿಲ್ಲ ಸ್ವಾಮಿ. ಆದ್ರೂ ನೋಡ್ದಂಗೆ ಇದ್ದಂಗೆ ಹೇಳ್ತಾರೆ. ಇನ್ನು ಪ್ರೋ ಇಂಜಿನಿಯರ್ ಅವರು ಫುಲ್ ಇಂಡಿಯಾ ಇದಾರೆ ನನ್ಗಿಂತ. ಸೊ ಆದಷ್ಟು ಬೇಗ ಮುಂದೆ ಹೋಗ್ಬೇಕು. ಸದ್ಯಕ್ಕೆ ನಾನು ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ದೇನೆ. ನಾನು ಆಟೋ ಸೆಲೆಕ್ಟ್ ಮಾಡಿದ್ದು ರಾಂಗ್ ಆಯ್ತು ಅನ್ಸುತ್ತೆ. ಬ್ರೋ ವಿಕಾಸ್ ಗೌಡ ಅವರ ಚಾನೆಲ್ ಅಲ್ಲಿ ಬರುತ್ತೆ, ಇನ್ನೊಂದು 2-3 days ಅಲ್ಲಿ ಬರುತ್ತೆ ಬ್ರೋ. ಛಲ ಬಿಡೋದೆ ಮುಂದೆ ನುಗ್ಗೋಣ ಬ್ರೋ. ಈ ಮೊಟ್ಟೆ ಕಾಪಾಡ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಈ ಮೊಟ್ಟೆ ಕಾಪಾಡ್ಕೊಳಕ್ ಆಗಲ್ವಾ ನಮ್ ಕೈಲಿ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಟ್ರೈನ್ ರಶ್ ಆಗಿದೆ, ಬಸ್ ರಶ್ ಆಗಿದೆ. ಆರಾಮಾಗಿ ಹೋಗಿ ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೋದು. ಈ ಒಂದು ಪ್ಲಾನ್ ಇಲ್ಲ. ಓಕೆ ಬ್ರೋ, ಬ್ರೋ ರೈಲ್ವೆ ಸ್ಟೇಷನ್ ಬ್ರೋ, ಯೂಟ್ಯೂಬ್. ಅದು ಚಾಲೆಂಜ್ ಮಾಡ್ತಾ ಇದೀವಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದ್ರ ಜೊತೆಗೆ ಅಮೌಂಟ್ ನ ಉಳಿಸ್ಬೇಕು. ಸೊ 80 ರೂಪಾಯಿ ಇಲ್ಲೇ ಹೋಯ್ತು. ನೋಡೋಣ. ರೈಲ್ವೆ ಸ್ಟೇಷನ್ ಹತ್ರ ಬಂದೆ, ನೀವು ನೋಡ್ತಾ ಇರ್ಬೋದು. ಇವಾಗ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕು ಅಂತ ಹೋಯ್ತಾ ಇರ್ಬೇಕಾದ್ರೆ ವಿಕಾಸ್ ಬ್ರೋ ಸಡನ್ ಆಗಿ ಒಂದು ಚಾಲೆಂಜ್ ಕೊಟ್ರು. ಇಬ್ರು ಟ್ರೈನ್ ಹತ್ತಕ್ಕೆ ಓಡೋಗ್ತಿದ್ದೀರಾ. ನೀವಿಬ್ರು ಟ್ರೈನ್ ಹತ್ತಕ್ಕಿಂತ ಮುಂಚೆ ಈ ಮೊಟ್ಟೆನ ಯಾರು ಸ್ಟ್ರೇಂಜರ್ಸ್ ತಲೆ ಮೇಲೆ ಇಟ್ಟು ಫೋಟೋನ ತಗೋಬೇಕು. ತಗೊಳ್ಳೋಣ ಫೋಟೋನ, ಯಾರಾದ್ರೂ ಒಪ್ಸ್ಬಿಟ್ಟು ಅವ್ರ ತಲೆ ಮೇಲೆ ಇಟ್ಟು ಫೋಟೋ ತಗೊಳ್ಳೋಣ ಬನ್ನಿ. ಬ್ರೋ ಒಂದೇ ಒಂದ್ ನಿಮಿಷ, ಒಂದ್ ಚಾಲೆಂಜ್ ವಿಡಿಯೋ ಮಾಡ್ತಿದ್ದೆ, ನೋಡಿದೀರಾ? ಹೌದಾ? ಮೊಟ್ಟೆನ ತಲೆ ಮೇಲೆ ಇಟ್ಕೊಂಡು 1-2 ಫೋಟೋ ತಗೋಬೋದಾ? ಇಬ್ರು ಒಪ್ಕೊಂಡವ್ರೆ, ಇಬ್ರು ಕೈಯಲ್ಲಿ ತೆಗಿಸ್ತೀನಿ, ನೀವು ಒಬ್ರು ಕೈಯಲ್ಲಿ ತೆಗಿಸಿ ಸಾಕು. ಹಾಯ್ ಮಾಡಿ ಬೇರೆಯವ್ರ ಮೇಲೆ ಇಟ್ಟು ಫೋಟೋ ತೆಗಿ ಅಂತ. ಸೊ ಫೋಟೋ ಎಲ್ಲ ವಿಡಿಯೋನ ಮಾಡಿದ್ದೇನೆ. ಒಂದೇ ಒಂದು ಫೋಟೋ ತಗೊಂಡ್ ಬಂದ್ಬಿಡ್ತೀನಿ. ರೈಲ್ವೆ ಸ್ಟೇಷನ್ಗೆ ಇವಾಗ ಎಂಟ್ರಿ ಆಗಿದ್ದೀನಿ. ಇವಾಗ ಯಾವ ಟ್ರೈನ್ನ ಪಿಕ್ ಮಾಡಬೇಕು ತಲೆಯಲ್ಲಿ ಯೋಚನೆ ಇದೆ, ಕನ್ಫ್ಯೂಷನ್ ಇದೆ, ನೋಡ್ತೇನೆ. ವಿಕಾಸ್ ಬ್ರೋ ಇವ್ರು ನಿಮ್ಮ ಸಬ್ಸ್ಕ್ರೈಬರು, ನಿಮ್ಮನ್ನು ಕೇಳಿದ್ರು. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಆನ್ಲೈನ್ ಮಾಡಿ ಬ್ರೋ ಆನ್ಲೈನ್ ಕೇಳಿದ್ರೆ ಆನ್ಲೈನ್ ಮಾಡಿರ್ತೀನಿ. ಸೊ 80 rupees ಇವ್ರಿಗೆ ಕೊಡ್ತಾ ಇದ್ದೇನೆ. ವಿಕಾಸ್ ಗೌಡ ಅವರು ಒಂದು ಚಾಲೆಂಜ್ ಕೊಟ್ಟಿದ್ರು, ಸ್ಟ್ರೇಂಜರ್ ತಲೆ ಮೇಲೆ ಮೊಟ್ಟೆ ಇಟ್ಬಿಟ್ಟು ಫೋಟೋ ತಗೊಳ್ಳಿ ಅಂತ. ಅದನ್ನ ಕಂಪ್ಲೀಟ್ ಮಾಡಿದೀನಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಟ್ರೈನು ಹತ್ತಿರದ ಎಲ್ಲಿ ಸ್ಟಾಪ್ ಯಾವಾಗ ಕೊಡುತ್ತೆ? ಯಾವ್ದು ಇಲ್ಲ, 12 ಗಂಟೆ ಯಾವುದು ಹತ್ತಿರದ ಸ್ಟಾಪ್ ಕೊಡೋದು ಯಾವುದು ಇಲ್ವಂತೆ. ಸೊ ಕಷ್ಟ ಆಗ್ತಿದೆ ಇದು. ಇವಾಗ ಟಿಕೆಟ್ ತಕೊಂಡು ಯಾವ ಟ್ರೈನ್ ಇದೆ ಅದು ಕತ್ಕೊಂಡು ನೆಕ್ಸ್ಟ್ ಟ್ರೈನಲ್ಲಿ ಇಳಿಕೋಬೇಕು. ಇಲ್ಲಿ ಯಾವ ಟ್ರೈನ್ ಇದೆ ಇವಾಗ? ಅದೇ ಹೊಸವರ್ಗೆ 2 ನಿಮಿಷ ಇದೆ. ಎಷ್ಟು ಕಿಲೋಮೀಟರ್ ಇಲ್ಲಿಂದ? 67 ಕಿಲೋಮೀಟರ್. ಓಕೆ ಓನ್ಲಿ ಮೈ ವಿಡಿಯೋ ಬಂದ್ ಮಾಡಿ ಅಂತ ಹೇಳ್ತವ್ರೆ. ಸೊ ಮೋಸ್ಟ್ಲಿ ಅದೇ ಅನ್ಸುತ್ತೆ, ಹೊರಡ್ತು ಅನ್ಸುತ್ತೆ. ಇದೇನಾ? ಬಾನಸವಾಡಿ ಗಾಡಿ ಮಿಸ್ ಆಯ್ತು ಸರ್. ಒಂದು ಗಾಡಿ ಮಿಸ್ ಆಯ್ತು, ಬೇರೆ ಯಾವ್ದಿದೆ? ಸದ್ಯಕ್ಕೆ ಏನಿಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಯಾವ ಕಡೆನಾದ್ರೂ ಆಯ್ತು. ಒಂದು 10. ಓಕೆ ಫೈನ್. ಓಕೆ ಫೈನ್, 12.25 ಇದೆ, 10 rupees. ಅದೇ ಕೊಡಿ. ಹಾಂ
ಗೈಸ್ ನಾವ್ ಇಲ್ಲಿ ಮೊಟ್ಟೆಗೆ ಇಂಟ್ರೋ ತಗೋತಾ ಇದೀವಿ. ಇಲ್ಲಿ ನೋಡಿ ಸುಮಂತ್ ಇವಾಗ ಟ್ರೈನ್ ಅಲ್ಲಿ ಹುಡುಕ್ತಾವನೆ. ಇವಾಗ ನೋಡಿ ನಾವು ಮೊಟ್ಟೆಗೆ ಇಂಟ್ರೋ ತಗೋತಾ ಇದೀವಿ. ಇಲ್ಲಿ ಇಂಟ್ರೋ ಹಾಕಕ್ಕೆ ಅಷ್ಟರಲ್ಲಿ ಇವ್ರು ರೈಲ್ವೆ ಸ್ಟೇಷನ್ ಬಂದ್ಬಿಟ್ಟವ್ರೆ. ಗೈಸ್ ಬೇಗ ಚಾಲೆಂಜ್ ಮುಂದೆ ಗೈಸ್ ಇವಾಗ ಮೆಜೆಸ್ಟ್ ಚೆನ್ನಾಗಿ ಮೊಟ್ಟೆ ಕಾಪಾಡ್ಕೋಬೇಕು. ಇಷ್ಟೊಂದು ಜನ ಮಧ್ಯೆ ಮೊಟ್ಟೆನ ಈಸಿಯಾಗಿ ಇಟ್ಕೊಳ್ಳೋದಕ್ಕೆ ದಾರಿ ಏನಂತಂದ್ರೆ ನನ್ನ ಮೊಟ್ಟೆ ಇದರಲ್ಲಿ ಸೇಫ್ ಆಗಿದೆ. ಹೋಗಿ ಬೇಗ ಚಾಲೆಂಜ್ ವಿನ್ ಆಗಿ ಹೋಗಿ ಬನ್ನಿ ನಾವು ಇಲ್ಲಿ ಇಂಟ್ರೋ ತಗೋಣ. ನಾನು ಹಣನ ಸೇವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಟಾಸ್ಕ್ನ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಯಾರು ಜಾಸ್ತಿ ದುಡ್ಡನ್ನ ಉಳಿಸ್ಕೊ ಬರ್ತಾರೆ, ಯಾರು ಬೇಗ ಮನೆಗೆ ಬರ್ತಾರೆ ಅವ್ರಿಗೆ ಅಡ್ವಾಂಟೇಜ್ ಇರುತ್ತೆ. ಇವಾಗ ನೋಡಿ ಟಿಕೆಟ್ ತಗೊಂಡಿದ್ದೀನಿ ಮೆಜೆಸ್ಟಿಕ್ಗೆ, ಅಲ್ಲಿ ಬಂದ್ ಮಾಡಿಸ್ಬಿಟ್ರು. ವಿಡಿಯೋ ಬಂದ್ ಮಾಡಿ ಅನ್ಕೊಂಡ್ರೆ ಯಾವ್ದು ಟ್ರೈನ್ ಇಲ್ಲ. ಇಲ್ಲಿಂದ 6 ಕಿಲೋಮೀಟರ್ ಐತಂತೆ ಮೆಜೆಸ್ಟಿಕ್. ಏನ್ ಹಾಗೆ ನಿಂತ್ಬಿಟ್ರಿ? ಗೋಲ್ಡ್, ಡೈಮಂಡ್, ಸಿಲ್ವರ್ ರೇಟ್ ಹೀಗಿದ್ರೆ ಹೀಗ್ ನಿಂತ್ಕೊಳ್ದೆ ಹೇಗಿರೋದು? ಈ ಟ್ರೈನಿಗೆ ಹೋಗ್ತೀನಿ, ಲೇಟಾಗಿ ಬರ್ತಾ ಇದೆ ಆದ್ರೂ ಪರವಾಗಿಲ್ಲ. ನಮ್ಮ ಕಾಂಪಿಟೇಟರು ಅವರು ಇಲ್ಲೇ ಇದ್ದಾರೆ. ಬೇಗ ಬಂದಿ. ಎಲ್ಲಿ ತಗೊಂಡಿದ್ದೀರಿ? ನೀವ್ ಎಲ್ಲಿ ತಗೊಂಡಿದ್ದೀರಿ ಹೇಳಿ? ಚೆನ್ನೈ. ಆಟೋದಲ್ಲಿ ಬಂದ್ರಾ? ಓಕೆ ಬ್ರೋ, ಓಕೆ ಡನ್. ವಿಕಾಸ್ ಬ್ರೋ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಂದು ಗೋಲ್ಡನ್ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಇದೆ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೇಫ್ ಆಗಿ ಮಟನ್ನ ತರ್ತಾ ಇದ್ದೀನಿ. ಜಾಸ್ತಿ ಏನು ರಶ್ ಆಗಿಲ್ಲ, ಸ್ವಲ್ಪ ರಶ್ ಆಗ್ಬಿಟ್ಟಿದೆ. ಟ್ರೈನ್ ನೋಡಿ ಹೊರಡ್ತಾ ಇದೆ. ಬ್ರೋ ಇನ್ನು ಏನೇನು ಮಾಡಿಸ್ತೀರಾ ನೋಡೋಣ. ಸೊ ನೆಕ್ಸ್ಟು ಬಸ್ಸಲ್ಲಿ ಬರಬೇಕು. ಸೊ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಸೊ ನೋಡಿ ಮೊಟ್ಟೆ ಈ ಬ್ಯಾಗ್ ಒಳಗಡೆ ನನ್ನ ಮೊಟ್ಟೆ ಇದೆ. ಹೊಡೆದೋಗಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ನೋಡಬೇಕು ಮುಂದೆ. ನೆಕ್ಸ್ಟ್ ನೀವು ಮೊಟ್ಟೆನ ತಗೊಂಡು BMTC ಬಸ್ಸಲ್ಲಿ ಹೋಗ್ಬೇಕು. ಬಸ್ಸಲ್ಲಿ ಹೋಗ್ತಾ ನೀವು ಮೊಟ್ಟೆ ಮೇಲೆ ಪೇಂಟಿಂಗ್ ನ ಮಾಡಬೇಕು. ಯಾರು ಚೆನ್ನಾಗಿ ಪೇಂಟಿಂಗ್ ಮಾಡ್ತೀರಾ ಅವ್ರಿಗೆ ಅಡ್ವಾಂಟೇಜ್ ಇರುತ್ತೆ. ನನ್ನ ಹತ್ರ ಇರೋ ಮೊಟ್ಟೆ ಮೇಲೆ ನಾನು ಕರ್ನಾಟಕ ಫ್ಲಾಗ್ ನ ಪೇಂಟಿಂಗ್ ನ ಮಾಡ್ತೀನಿ. ಇಲ್ಲಿ ನೋಡಿ ಎಲ್ಲೋ ರೆಡ್. ಬಸ್ಸಲ್ಲಿ ಹೋಗ್ಬೇಕು. ಬಸ್ಸಲ್ಲಿ ಹೋಗ್ತಾನೆ ಹೊಸ ಚಾಲೆಂಜ್ ಏನಂತಂದ್ರೆ ಮೊಟ್ಟೆನ ಡೆಕೋರೇಟ್ ಮಾಡಬೇಕು. ಅದನ್ನು ಮಾಡೋಣ ಬನ್ನಿ. ಇವಾಗ ಸರಿ ನಾನು ಪೆನ್ಸಿಲ್, ಸ್ಕೆಚ್ ಪೆನ್ನು ಆ ಥರದ್ದು ಏನಾದರೂ ಹುಡುಕ್ಬೇಕು. ಇವಾಗ ಒಂದು ಸ್ಕೆಚ್ ಪೆನ್ ಹುಡ್ಕೋಕ್ ಹೋಯ್ತಾ ಇದ್ದೀನಿ. ಜನ ಸಾಗರ ಇದಕ್ಕೆ ನಿಯರ್ ಬೈ ಇರೋದು ಇದೊಂದು ಮಾರ್ಕರು. ಸ್ಕೆಚ್ ಪೆನ್ ಎಲ್ಲ ಸಿಗಲ್ಲ, ಇದರಲ್ಲಿ ಆದಷ್ಟು ಡೆಕೋರೇಟ್ ಮಾಡಬೇಕು. ಎಲಿವೇಟರ್ ವರ್ಕ್ ಆಗ್ತಿದೆ ಅಂದ್ಕೊಂಡೆ, ಇಲ್ಲ ನಡ್ಕೊಂಡು ಹೋಗ್ಬೇಕು. ಈ ಅಂಡರ್ ಪಾಸ್ ಅಲ್ಲಿ ಹೋಯ್ತಾ ಇದ್ದೀನಿ. ಈ ಅಂಡರ್ ಪಾಸ್ ಅಲ್ಲಿ ನಮ್ಮ ವಿಕಾಸ್ ಬ್ರೋ ಧೂಳು ಎಪ್ಸಿದ್ರು. ಅವರಿಂದ ತುಂಬಾ ಚೇಂಜ್ ಆಗೈತೆ. ಆ ಥರ ಆಕ್ಟಿವಿಟೀಸ್ ಎಲ್ಲೂ ಇಲ್ಲಿ ನಡೀತಾ ಇಲ್ಲ. ಗೈಸ್ ಅವ್ರಿಬ್ರು ನಾನು ಮೊಟ್ಟೆ ತಗೋಗ್ಬಿಟ್ಟು ಇನ್ನೂ ಬಂದೇ ಇಲ್ಲ. ಅದಕ್ಕೆ ಇನ್ನೊಂದು ಮೊಟ್ಟೆ ತಗೊಂಡ್ಬಂದಿದ್ದೀನಿ ಅಂಗಡಿಲಿ. ಮೊಟ್ಟೆ ಹೊಡೆದ್ಬಿಟ್ಟು ಆಮ್ಲೆಟ್ ಮಾಡ್ಕೊತೀನಿ ಅವ್ರು ಬರೋಷ್ಟರಲ್ಲಿ. ಮೆಜೆಸ್ಟಿಕ್ಕಿಂದ ಆದಷ್ಟು ದೂರ ನಾನು ಮೆಟ್ರೋದಲ್ಲಿ ಹೋಗ್ತೀನಿ, ಬೇಗ ತಲುಪೋದಕ್ಕೆ. ಪಾಪ ಅವರು ಯಾವ ರೋಡಲ್ಲಿ ಯಾವ ಥರ ಅಲಿತಾವ್ರೋ, ನಾನಿಲ್ಲಿ ಆಮ್ಲೆಟ್ ಮಾಡ್ಕೋತಾ ಇದ್ದೀನಿ. ಏನ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಬಟ್ ಇದು ಬೇರೆ ನೋಡಿ, ಆಮ್ಲೆಟ್ ಮಾಡೋದು ಎಗ್ಗಲ್ಲಿ ತುಂಬಾನೇ ಈಸಿ. ನಾನಿವಾಗ ಮೆಟ್ರೋದಲ್ಲಿ ಇದ್ದೀನಿ. ಮೆಟ್ರೋದಿಂದ ಯಶವಂತಪುರಕ್ಕೆ ಹೋಗಿ ಯಾವತ್ತಾದ್ರೂ ಹಿಂಗೆ ಮೊಟ್ಟೆ ಮೇಲೆ ಡ್ರಾ ಮಾಡೋದು ನೋಡಿದಿರ ನಿಮ್ ಬಸ್ಸಲ್ಲಿ? ಇಲ್ವಾ? ಇದೇ ಫ್ರೆಸ್ಟಾ? ಏನ್ ಅನಿಸ್ತದ ಇದು ನೋಡ್ಬಿಟ್ಟು? ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ನೋಡಿ, ನನ್ನಂಗೆ ಅಲ್ವಾ ಬ್ರೋ? ಗೈಸ್ ಯಾರು ಬರ್ತಾವ್ರೆ ಫಸ್ಟ್ ಅಂತ ನೋಡ್ತಾ ಇದೀನಿ. ಯಶವಂತಪುರದ ಹತ್ರ ಅವ್ರೆ ಬ್ರೋ ಇಂಜಿನಿಯರ್. ಗೋಲ್ಡನ್ ಕನ್ನಡಿಗ ಅವರು ಆಲ್ರೆಡಿ ಲಗ್ಗೆರೆ ಬ್ರಿಡ್ಜ್ ಹತ್ರ ಬಂದ್ಬಿಟ್ಟವ್ರೆ. ಯಾರು ಬರ್ತಾರೆ ನನ್ನ ನೋಡಕ್ಕೆ ಫಸ್ಟ್ ಅಂತ ವೆಯ್ಟ್ ಮಾಡ್ತಾ ಇದೀನಿ ರೋಡಲ್ಲಿ ನಿಂತ್ಕೊಂಡು ಬಿಸ್ಲಲ್ಲಿ. ಬನ್ನಿ ಬೇಗ ಗೈಸ್. ಇಷ್ಟೊತ್ತವರೆಗೂ ರೋಡಲ್ಲಿ ಕಾಯ್ತಿದ್ದೆ, ಇವಾಗ ಬಂದೆ. ಗೋಲ್ಡನ್ ಕನ್ನಡಿಗ ಅವರು ಫಸ್ಟ್ ಬಂದಿದ್ದಾರೆ. ನನ್ನ ಹತ್ರ ಸ್ಕೆಚ್ ಪೆನ್ ಇರಲಿಲ್ಲ. ಸೊ ಇಲ್ಲಿಗೆ ನಾನು ಜೆಪ್ಟೋದಲ್ಲಿ ಸ್ಕೆಚ್ ಪೆನ್ ಆರ್ಡರ್ ಮಾಡಿದ್ದೀನಿ. ಸ್ಕೆಚ್ ಪೆನ್ನ ಯೂಸ್ ಮಾಡಿ ಮೊಟ್ಟೆಗೆ ಕಲರ್ ಮಾಡ್ತೀನಿ. ಓಕೆ ಗೈಸ್, ಇಷ್ಟೇ ನಾನು ಮಾಡ್ತಾ ಇರೋದು ಫುಲ್ ಕಲರಿಂಗ್. ಯಾಕೆ ಅಂತಂದರೆ ಇದು ಮೊಟ್ಟೆ ಮೇಲೆ ಕಲರ್ ಅಂಟ್ಕೊಳ್ತಿಲ್ಲ. ಪೇಂಟಿಂಗ್ ನನ್ನ ಪ್ರಕಾರ ಇಬ್ರಲ್ಲಿ ಯಾರು ಚೆನ್ನಾಗೈತೆ ಅಂದ್ರೆ ನಾನು ಅನ್ಕೋತಿರೋದು ಬ್ರೋ ಇಂಜಿನಿಯರ್ ಅವ್ರದ್ದು ಚೆನ್ನಾಗಿ. 400 ರೂಪಾಯಿ ಮಿಕ್ಸಿದ್ರಾ ನೀವು ಬ್ರೋ? ಅಷ್ಟೊಂದು ಮುಗಿಸಿದ ಬ್ರೋ, ನೋಡ್ತೀರಿ ಗೈಸ್ ಅವ್ರ ಲೆಕ್ಕ ಹಾಕ್ತವ್ರೆ. 200 ರೂಪಾಯಿ ದಾಟಿ ಅವ್ರ ಕಾಸನ್ನು ಖರ್ಚು ಮಾಡ್ಬಿಟ್ಟವ್ರೆ. ಅಡ್ವಾಂಟೇಜ್ ಸಿಗೋದು ಗೋಲ್ಡನ್ ಕನ್ನಡಿಗ ಅವ್ರಿಗೆ 3ನೇ ಲೆವೆಲ್ ಅಲ್ಲಿ. ಗೈಸ್ ಇವಾಗ ಲೆವೆಲ್ 2 ಗೇಮ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನೋಡಿ, ಇಬ್ರು ಹ್ಯಾಂಡ್ ಕಫ್ ಅಲ್ಲಿ ಲಾಕ್ ಆಗಿದ್ದಾರೆ. ಇನ್ನೊಂದೊಂದ್ ಕೈಲಿ ಅವ್ರು ಕಾಪಾಡ್ಕೊಂಡ್ ಬಂದಿರೋ ಮೊಟ್ಟೆ ಐತೆ. ಈಗ ಒಂದ್ ಕೈ ಯೂಸ್ ಮಾಡ್ಕೊಂಡು ಇವರು ಪಿರಾಮಿಡ್ ನ ಕಟ್ಟಬೇಕು. ಪಿರಾಮಿಡ್ ನ ಕಟ್ಟಿ ಯಾರು ಪಿರಾಮಿಡ್ ಕಟ್ಟಿ ಕರೆಕ್ಟಾಗಿ ಪಿರಾಮಿಡ್ ನ ಇಳಿಸ್ತೀರಾ ಅವರು ಈ ಚಾಲೆಂಜ್ ನ ವಿನ್ ಆಗ್ತೀರಾ. 3, 2, 1 ಸ್ಟಾರ್ಟ್. ಗೈಸ್ ಇಬ್ರು ಕಟ್ತಾವ್ರೆ. ಮನೇಲಿ 1 ಕಪ್ ಇರ್ಬೇಕು ಬ್ರೋ ಮೇಲೆ. ಗೈಸ್ ಇಬ್ರು ಆಲ್ಮೋಸ್ಟ್ ಪಿರಾಮಿಡ್ ನ ಕಟ್ಟಿದ್ರು. ಬ್ರೋ ಇಂಜಿನಿಯರ್ ಅವ್ರು ಆಲ್ರೆಡಿ ಇಳಿಸ್ತಿದ್ದಾರೆ ಪಿರಾಮಿಡ್ ನ. ಬ್ರೋ ನೀವು ಬೇಗ ಕಮ್ ಬ್ಯಾಕ್ ಮಾಡ್ಬೇಕು ನೀವು. ಗೋಲ್ಡನ್ ಕನ್ನಡಿಗ ಅವರು ತುಂಬಾ ನಿಧಾನಕ್ಕೆ ಬೀಳ್ಸ್ಕೊಬಿಟ್ರು. ಆಲ್ಮೋಸ್ಟ್ ಮುಗಿಸ್ತವ್ರೆ ಬ್ರೋ ಇಂಜಿನಿಯರ್. ಮುಗಿಸಿ ವಿನ್ನರ್ ಬ್ರೋ ಇಂಜಿನಿಯರ್ ಅವರು. ಮೊಟ್ಟೆನೂ ಕಾಪಾಡ್ಕೊಂಡಿದ್ದಾರೆ ಮತ್ತೆ ಪಿರಾಮಿಡ್ ಕೂಡ ಮುಗಿಸಿದ್ದಾರೆ.
ಗೈಸ್ ಇವ್ರು ಏನ್ ಮಾಡೋರೆ ಅಂತ ತೋರಿಸ್ತೀನಿ ಬನ್ನಿ. ಮೇಲ್ಗಡೆ ಒಂದ್ ಕಪ್ಪಿಲ್ಲ ಅಂತವ್ರೆ. ಇಲ್ಲಿ ನೋಡಿ 2 ಕಪ್ ಹಾಕೋರೆ ಕೆಳಗಡೆ. ಲೆವೆಲ್ 2 ಚಾಲೆಂಜ್ ಅಲ್ಲಿ ಬ್ರೋ ಗೆದ್ದಿದ್ದಾರೆ, ಲೆವೆಲ್ 1 ಅಲ್ಲಿ ಸುಮಂತ್ ಅವ್ರು ಗೆದ್ದಿದ್ದಾರೆ. ಸೊ ಇಬ್ರಿಗೂ ಸಮ ಆಗೈತೆ. ಸೊ ನಿಮ್ಗೆ ಇಬ್ರಿಗೂ ಯಾವ ಅಡ್ವಾಂಟೇಜ್ ಇರಲ್ಲ ಅಷ್ಟೇ. ಲೆವೆಲ್ 3 ನಾನು ಕೊಡ್ತಿರೋ ಗೇಮ್ ಹೆಸರು ಏನಂತ ಅಂದ್ರೆ ತಟ್ಟೆ ಮೇಲೆ ಮೊಟ್ಟೆ ಚಾಲೆಂಜ್. ಏನಂತ ಅಂದ್ರೆ ತಟ್ಟೆ ಮೇಲೆ ಮೊಟ್ಟೆನ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಬ್ರಿಡ್ಜ್ ನ ದಾಟ್ಬೇಕು. 2 1 ಸ್ಟಾರ್ಟ್ ಬ್ರೋ. ಫೆರಾರಿ ಎನರ್ಜಿ ಗ್ರೂವಾರಿ 10 ಸೆಕೆಂಡ್ ಅಲ್ಲಿ ಕಂಪ್ಲೀಟ್ ಮಾಡ್ಬಿಟ್ರು ಬ್ರೋ ಇಂಜಿನಿಯರು. ಸೊ ಇವಾಗ ಗೋಲ್ಡನ್ ಕನ್ನಡಿಗ ಅವ್ರು ಬರ್ತಿದ್ದಾರೆ. ಆರಾಮಾಗಿ ಬನ್ನಿ ಬ್ರೋ, ಇನ್ನೂ ಟೈಮ್ ಐತೆ. ಕೂಲಾಗಿ ಬನ್ನಿ, ಬೀಳಿಸ್ಬೇಡಿ ಅಷ್ಟೇ. ಪಾಪ ಅವ್ರು ಇಷ್ಟು ಕಷ್ಟ ಬಿದ್ದು ಬರ್ತಾವ್ರೆ. ಇವ್ರು ಒಂದು 10 ಸೆಕೆಂಡಲ್ಲಿ ಬಂದ್ಬಿಟ್ರಲ್ಲ, ನನಗೆ ಸಾಕಾಗೋಯ್ತು. ಏನು ಕುಡಿದ್ರು ನನಗೆ ನಿಜವಾಗ್ಲೂ ಸುಸ್ಸು ಮಾಡೋಕೆ ಅರ್ಜೆಂಟ್ ಆಗಿದೆ. ನಗ್ಬೇಡಿ ಬ್ರೋ. ಗೈಸ್ ಗೋಲ್ಡನ್ ಕನ್ನಡಿಗ ಅವರು ಬರ್ತಿದ್ದಾರೆ. ಬ್ರೋ ಡ್ರೋನ್ ಎಲ್ಲ ಐತೆ, ನೀವೆಲ್ಲಿದ್ದೀರಾ? ಕಂಪ್ಲೀಟ್ ಆಯ್ತು ಬಿಡಿ ಗೈಸ್. ಇಬ್ರು ಕೂಡ ಚಾಲೆಂಜ್ ಕಂಪ್ಲೀಟ್ ಮಾಡೋರೆ. ಗೈಸ್ ಲೆಮನ್ ಇಂದ ಸ್ಪೂನ್ ತರ ಎಗ್ ಇಂದ ಸ್ಪೂನ್ ಮಾಡಿಸ್ತೀನಿ. ಮೊಟ್ಟೆ ಬಿದ್ದೋದ್ರೆ ಔಟ್ ಆಗ್ತಾರೆ. ಯಾರು ಫಸ್ಟ್ ಬರ್ತಾರೆ ಗೈಸ್ ಅವರೇ ವಿನ್ನರು. ಟೈಮ್ ಬ್ರೇಕರ್ ತರ ಇದು ಫೈನಲ್ ರೌಂಡ್. ಓಕೆನಾ ಬ್ರೋ? 3 2 1 ಸ್ಟಾರ್ಟ್ ಬ್ರೋ. ಅವ್ರದ್ದು ಕೈ ಮೇಲಿಂದ ಬೀಳ್ಸಿದ್ರು. ಫೈನಲಿ ಪ್ರೋ ಇಂಜಿನಿಯರ್ ಅವರು ಗೆದ್ದಿದ್ದಾರೆ. ವಿಕಾಸ್ ಗೌಡವರಿಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಆದಷ್ಟು ಕಡಿಮೆ ಟೈಮಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದವರು ಇನ್ನೂ ಸಹ ಬೆಳೆಸಿ ಅಂತ ಹೇಳ್ತಾ, ಸೊ ಅದೇ ನಮ್ಮ ಚಾನಲ್ ಸ್ವಲ್ಪ ನಮ್ಮನ್ನು ಹೊಸಿ ಬೆಳೆಸಿ, ನಾವು ಇದೇ ತರ ನೀವು ಒಳ್ಳೆ ವಿಡಿಯೋಸ್ ಮಾಡಿ ಅವ್ರು ಖಂಡಿತವಾಗ್ಲೂ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಗೈಸ್ ಇವಾಗ ವಿನ್ನರ್ಗೆ 5000 ರೂಪೀಸ್ ಕ್ಯಾಶ್ ಪ್ರೈಸ್ ಕೊಡೋಣ. ಬ್ರೋ ತಗೊಳ್ಳಿ ನಮ್ಮ ಕಡೆಯಿಂದ. ಇಬ್ರಿಗೂ ಕೂಡ ಸಪೋರ್ಟ್ ಮಾಡಿ, ನನ್ನೂ ಕೂಡ ಅಷ್ಟೇ. ನಿಮ್ಗೆ ಎಲ್ಲಿವರೆಗೂ ನಾನು ಮಾಡೋ ವಿಡಿಯೋಸ್ ಇಷ್ಟ ಆಗುತ್ತೆ, ಎಂಟರ್ಟೈನ್ಮೆಂಟ್ ಅನ್ಸುತ್ತೆ, ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಆಯ್ತಪ್ಪ.